ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನೀವು ಯಾರ ಜೊತೆನಾದರೂ ಏನಾದರೂ ಹೇಳ್ಕೋಬೇಕು ಅಂದರೆ ಈ ಕ್ಷಣಕ್ಕೆ, ಈ ನಿಮಿಷಕ್ಕೆ, ಇವಾಗಲೇ ಹೇಳ್ಕೊಂಬಿಡಿ. ಯಾಕೆಂದರೆ ಮತ್ತೆ ಹೇಳ್ತೀವಿ ಅಂದ್ರೂ ಅವ್ರು ನಮ್ಮ ಕೈಗೆ ಸಿಗ್ತಾರೋ ಇಲ್ವೋ ಅಲ್ವಾ. ಯಾರ ಜೊತೆನಾದ್ರು ಜಗಳ ಆಡಿದರೆ ಬೇಗ ರಾಜಿ ಆಗಿಬಿಡಿ. ಯಾಕಂದರೆ ಯಾವ ಸಮಯ, ಯಾವ ಟೈಮು, ಯಾವ ಗಳಿಗೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ತಂದೆ ತಾಯಿ ಜೊತೆ ಜಗಳ ಆಡ್ಕೊಂಡಿದ್ರೆ ಆಗಲಿ, ಅಣ್ಣ ತಮ್ಮಂದಿರ ಜೊತೆ ಜಗಳ ಆಡ್ಕೊಂಡಿದ್ರೆ ಆಗಲಿ, ಫ್ರೆಂಡ್ಸ್ಗಳ ಜೊತೆನೋ ಅಥವಾ ಲವರ್ಸ್ಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜಗಳ ಆಡ್ಕೊಂಡಿದ್ರೆ ಆ ಕ್ಷಣದಲ್ಲಿ ಮಾತಾಡಿ ತೀರಿಸ್ಕೊಳ್ಳಿ. ಯಾಕೆಂದರೆ ನಾಳೆ ಮಾತಾಡ್ತೀನಿ, ನಾಡಿದ್ದು ಮಾತಾಡ್ತೀನಿ, ಆವಾಗ ಮಾತಾಡಿದ್ರಾಯ್ತು, ಇವಾಗ ಮಾತಾಡಿದ್ರಾಯ್ತು ಅಂತ ಅಂದ್ಕೊಂಡು ಇದ್ದರೆ ಖಂಡಿತ ಅದಾಗಲ್ಲ. ಯಾಕಂದರೆ ಯಾವ ಮನುಷ್ಯನ ಗಳಿಗೆ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಆ ವ್ಯಕ್ತಿನ ಇನ್ನೊಂದು ಅರ್ಧ ಗಂಟೆ ಅವನ್ನ ಬಿಟ್ಟು ಮಾತಾಡಿಸ್ತೀನಿ ಅಂತ ಅನ್ಬೋದು. ಆ ಅರ್ಧ ಗಂಟೆ ಬಿಟ್ಟು ನೋಡೋಕ್ಕೆ ಆ ಮನುಷ್ಯನೇ ಇಲ್ಲ ಅಂದಾಗ ನಿಮ್ಮ ಮನಸ್ಸು ಮೂಲೆಯಲ್ಲಿ ಕೊರಿತಾ ಇರುತ್ತೆ. ಇರುವಾಗ ನಾನು ಅವನ ಜೊತೆ 4 ಮಾತಾಡಿದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಅವನ ಜೊತೆ ಮಾತಾಡಾದ್ರೂ ಕೊನೆ ಮಾತಾಗಿರ್ಬೋದು ಅಲ್ವಾ. ಹಾಗಾಗಿ ಯಾರೇ ಆದರೂ ಜಗಳ ಆದ್ರೂ ರಾಜಿ ಆಗಿಬಿಡಿ. ನಾವು ಸತ್ತಾಗ ಹೊತ್ಕೊಂಡು ಹೋಗುವಂಥದ್ದು ಏನಲ್ಲ. ಇದ್ದಾಗ ಚೆನ್ನಾಗಿರಬೇಕು. ಇದ್ದಾಗ ಕೋಪ ಮನಸ್ತಾಪಗಳನ್ನೆಲ್ಲ ದೂರ ಇಟ್ಟು ಎಲ್ಲರೂ ಒಂದಾಗಿ ಬದುಕಬೇಕು. ಯಾಕಂದರೆ ಸಾಯೋನಿಗೂ ಒಂದು ಆಸೆ ಇರುತ್ತೆ, ಬದುಕೋನಿಗೂ ಒಂದು ಆಸೆ ಇರುತ್ತೆ. ಅವನ ಜೊತೆ ನಾನು ಮಾತಾಡಲಿಲ್ವಲ್ಲಪ್ಪ ಅನ್ನೋದು. ನೀನು ಅವ್ನು ಸತ್ತೋದ್ರೂ ನೀನು ಕೊರಗ್ತಾ ಇರ್ತೀಯ. ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ, ನಾನು ಅವನ ಜೊತೆ ಮಾತು ಅವನ ಜೊತೆ 2 ಮಾತಾಡಿದ್ದಿದ್ರೆ ಏನಾದ್ರು ಹೇಳ್ಕೊತಿದ್ನೋ. ಅವ್ನ ನೋವೇನು, ಅವ್ನ ನೋವು ಏನಾರು ಇದ್ದಿದ್ರೆ ನನ್ನ ಹತ್ರ ಹೇಳ್ಕೊತಿದ್ನ ಅಂತ ಅನ್ನಿಸ್ತಾ ಇರುತ್ತೆ. ಅವನ ಜೊತೆ ನಾನು ಮಾತಾಡಿದಂತೆ ನಾನು ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಯಾರ ಜೊತೆನೂ ಕೋಪ ಮನಸ್ತಾಪಗಳು ಬೇಡ. ಏಕೆಂದರೆ ಇರೋದು 3 ದಿನ. ಆ 3 ದಿನದೊಳಗೆ ಎಲ್ಲರೂ ಒಂದು ಅಂತ ಬದುಕಿದ್ರೇ ಅರ್ಥ ಆಗಿರುತ್ತೆ. ಕೋಪ ದ್ವೇಷ ಎಲ್ಲ ಎಲ್ಲಿವರೆಗೂ ಮಣ್ಣಲ್ಲಿ ಮಣ್ಣಾಗೋವರೆಗುತ್ತಷ್ಟೆ. ಮಣ್ಣಾಗಿ ಹೋದ್ರೇ ಏನು ಸಿಗುತ್ತೆ? ಮನುಷ್ಯನೇ ಇಲ್ಲ ಅಂದರೆ ನೀನು ಎಲ್ಲಿ ಕೋಪ ಸಾಧನೆ ಮಾಡ್ತೀಯ? ಎಲ್ಲಿ ನೀನು ಆಟನ ಸಾಧನೆ ಮಾಡೋಕ್ಕಾಗುತ್ತೆ ಅಲ್ವಾ. ಈಗಂತೂ ಬರೀ ಕೋಪ ದ್ವೇಷ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಇದ್ದೇ ನಡೀತಾ ಇರುತ್ತೆ. ಆದರೆ ಆ ಗ್ಯಾಪಲ್ಲಿ ಸ್ವಲ್ಪನಾದ್ರು ಮಾನವೀಯತೆ ಅನ್ನೋದು ಇರಲಿ. ಅವ್ನು ಜಗಳ ಆಡಿ ದೊಡ್ಡವನಾಗೋಣ, ನಾವು ಮಾತಾಡಿಸಿ ದೊಡ್ಡವರಾಗೋಣ ಅಂತ ಅನ್ನೋದಿರಬೇಕು. ಯಾರ ಹತ್ರನೂ ಹಾಗೆ ಸಾಧಿಸೋಕೆ ಹೋಗಬಾರ್ದು. ಹಾಗೆ ಸಾಧಿಸಿದ್ರೆ ನಮಗೇನೂ ಸಿಗಲ್ಲ. ಮಾತು 2 ಮಾತಾಗುತ್ತೆ. ಒಬ್ಬನ ನೋವಲ್ಲಿ ನಾವು ಸ್ಪಂದಿಸಬೇಕು. ಈಗ ಅವನ ಜೊತೆ ನಾವು ಮಾತಾಡೋದ್ರಿಂದ ಕಳ್ಕೊಳ್ಳೋ ಅಂಥದ್ದು ಏನಾಗುತ್ತೆ? ಸಣ್ಣವರಾಗ್ತೀವ. ಓಕೆ, ಸಣ್ಣವರಾಗೋಣ. ಯಾರ ಹತ್ರ ಆಗಿರ್ತೀವಿ? ಅಪ್ಪ ಅಮ್ಮನ ಹತ್ರ ಆಗಿರ್ತೀವ, ಅಣ್ಣ ತಮ್ಮಂದಿರ ಆಗಿರ್ತೀವ, ಬೆಸ್ಟ್ ಫ್ರೆಂಡ್ ಹತ್ರ ಆಗಿರ್ತೀವ. ಹಾಗಾಗಿ ಮತ್ತೆ ಹಾಗೆ ಮನಸ್ಸಲ್ಲಿ ಯಾವ ವಿಷಯನೂ ಇಟ್ಕೊಂಡು ಕೊರ್ಗಕ್ಕೆ ಹೋಗ್ಬೇಡಿ. ಏನೇ ವಿಷಯ ಐತಾ ಹೇಳಿ. ಅದು ಒಳ್ಳೆಯದೋ ಕೆಟ್ಟದ್ದೋ, ಅವರು ಒಳ್ಳೆಯದಾಗಿ ತೊಗೊಂಡ್ರೆ ಒಳ್ಳೆಯದಾಗಿ ತೊಗೋತಾರೆ, ಕೆಟ್ಟದಾಗಿ ತೊಗೊಂಡ್ರೆ ಕೆಟ್ಟದಾಗಿ ತೊಗೋತಾರೆ. ಮನಸ್ಸಿನ ಮೂಲೆ ಒಳಗೆ ಯಾವುದನ್ನು ಒಳಗೆ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇಟ್ಕೊಂಡು ಅದು ಕೊರಗಿಸ್ಬಿಡುತ್ತೆ. ಮನುಷ್ಯನ ಚಿಂತೆಗೆ ದಾರಿ ಮಾಡೋದೇ ಈ ಮಾತನ್ನು ಹೇಳಿಬಿಡ್ಬೇಕು. ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದನ್ನು ಹೇಳಿದಾಗ ಅದನ್ನು ಅವರು, ಈಗ ನಾನೇ ಆಗ್ಬೋದು, ನಾನು ಯಾವ ಥರ ತೊಗೋತೀನಿ ಅದ್ರ ಮೇಲೆ. ಒಳ್ಳೆ ಥರ ತೊಗೊಂಡ್ರೆ ಒಳ್ಳೆಯದಾಗಿ ತೊಗೋತೀನಿ, ಕೆಟ್ಟದಾಗಿ ತೊಗೊಂಡ್ರೆ ಕೆಟ್ಟದಾಗಿ ತೊಗೋತೀನಿ. ಇವ್ನು ಯಾರು ಬುದ್ಧಿವಾದ ಹೇಳೋಕ್ಕೆ ಅಂತ ತೊಗೊಂಡ್ರೆ ಆ ಥರ ತೊಗೋತೀವಿ. ಇವ್ರು ಹೇಳಿದ್ದು ನಾನು ಒಳ್ಳೆಯದಕ್ಕೆ ಅಂತ ಅಂದರೆ ಆ ಥರ ತೊಗೋಬೋದು. ಎಲ್ಲ ನಮ್ಮ ಕೈಲೇ ಇರುತ್ತೆ. ಹಾಗಾಗಿ ಯಾವ ಮಾತುಗಳನ್ನು ಮನಸ್ಸಿನ ಮೂಲೆ ಒಳಗೆ ಇಟ್ಕೋಬೇಡಿ. ಯಾವ ವಿಷಯನ ಹೇಳಬೇಕು ಅಲ್ಲಿ ಹೇಳಿ. ಯಾರ ಜೊತೆನೂ ವಾದ ಬೇಡ, ಯಾರ ಜೊತೆಗೂ ಮನಸ್ತಾಪ ಬೇಡ. ಇರೋದು 4 ದಿನದ ಬಾಳು. ಆ ಬಾಳಲ್ಲಿ ಕೋಪ ದ್ವೇಷ ಇದನ್ನೇ ಕಟ್ಕೊಂಡು ನಾವು ಹೋಗ್ತಾ ಇದ್ದರೆ ಅಲ್ಲಿಗೆ ಅಂತ್ಯ ಅನ್ನೋದಿಲ್ಲ. ಮನುಷ್ಯನ ಕಂಡ್ರೆ ಆಗಲ್ಲ ಅಂದಾಗ ಇನ್ನೇನು ಹೇಳಿ? ಮನುಷ್ಯನ ಪ್ರೀತಿಸಬೇಕು. ನಾವು ನಮ್ಮನ್ನು ಪ್ರೀತಿಸ್ತೀವ, ನಮ್ಮ ಸ್ನೇಹಿತನ ಪ್ರೀತಿಸ್ತೀವ. ಈಗ ಅವ್ನು ದೊಡ್ಡವನಾಗಿ ಚಿಕ್ಕವನಾಗಿ ಒಂದು ಮಾತಂದ, ಅಯ್ಯೋ ಬಿಡು, ನನ್ನ ತಮ್ಮ ಅಂದ, ನನ್ನ ಅಣ್ಣ ಅಂದ ಅಂತ ಅಂದ್ಕೊಂಡ್ಬಿಟ್ಬಿಡ್ಬೇಕು. ಅದನ್ನೇ ನಾವು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಸ್ಟಾಪ್ ಇರಲ್ಲ. ಮನುಷ್ಯ ಇರುವಾಗ 4 ಮಾತಾಡ್ಸ್ಕೊಂಬಿಡ್ಬೇಕು. ಯಾಕಂದರೆ ಆ ಮನುಷ್ಯನೇ ಇಲ್ಲದಾಗ ನಾವು ಮತ್ತೆ ಮಾತಾಡಿಸ್ತೀವಿ, ಮತ್ತೆ ಅವನ ಜೊತೆ ಸ್ನೇಹ ಮಾಡ್ತೀವಿ ಅನ್ನೋದು ಖಂಡಿತ ಆಗಲ್ಲ. ಯಾಕಂದರೆ ಇವಾಗ ನಾನು ಹೇಳೋದು, ಈಗ ಜಗಳ ಆಡಿದ್ದೀವಿ 10 ನಿಮಿಷಕ್ಕೆ ಆ ಮನುಷ್ಯನ ಜೊತೆ ನಾನು ಹೋಗಿ ಮಾತಾಡಬೇಕು ಅಂದರೆ ಆ ಮನುಷ್ಯ ಅಲ್ಲಿದ್ದರೆ ಓಕೆ. ಇಲ್ಲ ಅಂದರೆ ಇಂಥ ವ್ಯಕ್ತಿ ಜೊತೆ ಜಗಳ ಆಡಿದ್ನಲ್ಲ, ಕೊನೆಯದಾಗಿ ಅವನ ಹತ್ರ ಏನಾರು ಮಾತಾಡಬೇಕಿತ್ತಲ್ಲ, ಆಗ ಆ ಮಾತಾಡಬೇಕು ಅನ್ನೋ ವ್ಯಕ್ತಿ ನಿಮ್ಮ ಜೊತೆಯಲ್ಲಿರಲ್ಲ. ಹಾಗಾಗಿ ಯಾರ ಜೊತೆನೂ ಕೋಪ ಬೇಡ.
ಈಗ ಏನಾರು ಅನ್ಬೇಕಾ, ಹೋಗಿ ಹೇಳಿ ಏನೋ ತಪ್ಪು ಮಾಡಿದ್ದೆ, ನಾನು ಏನೇ ತಪ್ಪು ಮಾಡಿದ್ದೆ ಅಂತ ಕೂತ್ಕೊಂಡು ಕ್ಲಾರಿಟಿ ತೊಗೊಳ್ಳಿ. ಕ್ಲಾರಿಟಿ ತೊಗೊಂಡ್ರೆ ಮನಸ್ತಾಪ ಇರಲ್ಲ. ಇರೋವರೆಗೂ ಖುಷಿಯಾಗಿದ್ದು ಬಿಡೋಣ. ಯಾಕಂದರೆ ಯಮರಾಜ ಯಾವಾಗ ನಮ್ಮನ್ನು ಕರಿತಾನೋ ಗೊತ್ತೇ ಇಲ್ವೇ. ಅವ್ನು ಯಾವ ಕ್ಷಣದಲ್ಲಾದ್ರೂ ಕರಿಬೋದು. ನಾವು ನಿತ್ತಲೇ ಕರಿತಾನೆ, ಮಲಗಿದ್ರೂ ಕರಿತಾನೆ, ಕೂತಿದ್ರೂ ಕರಿತಾನೆ, ಏನಾರು ಒಂದು ಕೆಲಸ ಮಾಡಿತಾಯಿದ್ರೂ ಕರಿತಾನೆ. ಅವನಿಗೆ ಕರೆಯೋಕ್ಕೆ ಸಮಯ ಹೊತ್ತು ಗೊತ್ತು ಏನೂ ಇಲ್ಲ ಯಮರಾಜನಿಗೆ. ಅವನಾಜ್ಞೆ ಅಷ್ಟೇ. ನೀನು ಬಾ ಅಂದ ತಕ್ಷಣ ನಾವು ರೆಡಿಯಾಗಿರಬೇಕು. ಅದು ಯಾವ ಕ್ಷಣದಲ್ಲಾರ ಆಗಿರ್ಬೋದು. ಒಂದು ಕಾಫಿ ಲೋಟನ ಹಿಂಗೆ ಕುಡ್ಕೊತಾನೆ ಹೊಂಟೋಗ್ಬೋದು ಪ್ರಾಣ. ಊಟ ಮಾಡ್ತಾನೆ ಹೋಗ್ಬೋದು. ನಮ್ಮ ಪ್ರಾಣ ಯಮರಾಜನ ಕೈಲಿ ಯಾವ ಕ್ಷಣದ ಬೇಕಾದ್ರೆ ಹೋಗುತ್ತೆ. ಅದನ್ನು ಬಿಟ್ಟುಬಿಟ್ಟು ನೀವು ಅದನ್ನು ತಲೆ ಒಳಗೆ ಇಟ್ಕೊಳ್ಳಿ. ಈಗಿದ್ದವನು ಈ ಕ್ಷಣಕ್ಕೆ ನಾವಿಲ್ಲ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಯಾರ ಜೊತೆನೂ ಹಗೆ ಸಾಧಿಸೋಕೆ ಹೋಗ್ಬೇಡಿ. ಯಾರ ಜೊತೆನೂ ಮನಸ್ತಾಪಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಾಡ್ಕೊಂಡಿದ್ರು ಕೂತು ಸರಿ ಮಾಡ್ಕೊಳ್ಳಿ. ನಮ್ಮವರೇ ಅಲ್ವಾ, ತಮ್ಮವರೇ ಅಲ್ವಾ ಅಂತ. ಆದರೆ ಇಲ್ಲಿ ದಿನಕ್ಕೆ ಜಾಸ್ತಿನೇ ಆಗುತ್ತೆ ಜಗಳ. ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಈ ಥರ ಆಗುತ್ತೆ. ಆಮೇಲೆ ಮನಸ್ಸಲ್ಲಿ ಎಲ್ಲೋ ಒಂದೊಂದು ಮೂಲೆಗಳಲ್ಲಿ ಹೇಳ್ದೇ ಇರೋ ವಿಷಯಗಳು ಬೇಕಾದಷ್ಟು ಇರ್ತವೆ. ಆ ಮನುಷ್ಯನಿಗೆ ಹೇಳ್ಬೇಕಲ್ಲ, ನಾನು ಹೇಳಬೇಕಿತ್ತಲ್ಲ ಅಂತ ಆ ಕೊರಗು ನೀವು ಸಾಯೋವರೆಗೂ ಇರುತ್ತೆ. ಅವನಿದ್ದಾಗ ಈ ಥರ ಹೇಳಿದ್ದಿದ್ರೆ ಅವ್ನು ಏನಾದ್ರು ಜೀವನದಲ್ಲಿ ಈಗ ಒಬ್ಬ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಅವ್ನಿಗೊಂದು ಒಳ್ಳೇದು ಹೇಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಅದನ್ನು ಹೇಳ್ಬಿಟ್ರೆ ಮೋಸ್ಟ್ಲಿ ಅವ್ನು ತಿದ್ಕೊಂಡು ಮುಂದಿನ ಹೆಜ್ಜೆಗಾರು ಒಂದು ದಾರಿ ಆಗುತ್ತೆ. ಹಾಗಾಗಿ ಒಳ್ಳೇದಕ್ಕೂ ಕಾರಣ ನೀವೇ ಆಗ್ತೀರಾ, ಕೆಟ್ಟದಕ್ಕೂ ಕಾರಣ ನೀವೇ ಆಗ್ತೀರಾ. ನಿಮ್ಮಲ್ಲಿರೋದು ಅವ್ನಿಗೆ ಒಳ್ಳೇದು ಹೇಳ್ಬೇಕು ಅಂತ ಅನಿಸಿದ್ರೆ ಪಟ್ಟಂತ ಹೇಳ್ಬಿಡಿ, ನೀನು ಹೋಗ್ತಾರೋ ದಾರಿ ತಪ್ಪಿದೆ, ತಿದ್ಕೊಂಡು ಮುಂದೆ ನೆಕ್ಸ್ಟ್ ದಾರಿಗೆ ಹೋಗು ಅಂತ ಹೇಳಿ. ಅವ್ನು ತಿದ್ಕೊಂಡು ಹೋದರೆ ನೀವು ಹೇಳಿದ್ಕೂ ಒಂದು ಸಾರ್ಥಕತೆ ಇದೆ. ಹೇಳಿಲ್ವಾ, ಅಯ್ಯೋ ಅವ್ನು ಹಣೆ ಬರೋಣ ಇಷ್ಟು ಅಂತ ಬಿಟ್ಬಿಡಿ. ಅದೇ ಸತ್ಸಕ್ಕಂತೂ ಹೋಗಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಏನಾರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತಲೂ ನೆಕ್ಸ್ಟ್ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ವಾಚ್ ಮಾಡ್ತಾ ಇರೋರು ಎಲ್ಲರಿಗೂ.